ನಮಸ್ಕಾರ ಸ್ನೇಹಿತರೆ. ಹುಂಡಿ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಡವರ ಮನೆಯ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿತ್ತು ಈ ಹುಂಡಿ. ಪ್ರತಿಯೊಬ್ಬರ ಬಡವರ ಮನೆಯಲ್ಲಿ ಈ ಹುಂಡಿ ಅನ್ನೋದು ಇತ್ತು. ಉಳಿದಂಥ 1 ಪೈಸೆ, 10 ಪೈಸೆ, 25 ಪೈಸೆ, ₹1 ಎಷ್ಟೇ ದುಡ್ಡು ಉಳಿಲಿ, ಉಳಿದಂಥ ದುಡ್ಡನ್ನು ಆ ಹುಂಡಿಯಲ್ಲಿ ಹಾಕಿ ಶೇಖರಣೆ ಮಾಡಿ ಇಡ್ತಿದ್ರು. ದಿಢೀರಂತ ಪಕ್ಕದ ಮನೆ ಯಾರಿಗೋ ಹೆರಿಗೆ ನೋವು ಅಂತಾಗ ದುಡ್ಡು ಇಲ್ಲದೆ ಪರದಾಡ್ತಿದ್ದಾಗ ಈ ಹುಂಡಿಯಿಂದ ದುಡ್ಡು ತೆಗೆದು ಅವ್ರಿಗೆ ಕೊಟ್ಟಂಥ ಉದಾಹರಣೆಗಳಿದೆ. ಯಾರೋ ಒಬ್ಬರು ಮನೆ ಹತ್ರ ಬಂದು ಸಾಲಗಾರರು ಜಗಳ ಮಾಡ್ತಿದ್ದಾರೆ ಅಂದಾಗ ಆ ಸಾಲವನ್ನು ಸ್ವಲ್ಪನಾದರೂ ತೀರ್ಸೋಕ್ಕೆ ಈ ಹುಂಡಿಯಿಂದ ದುಡ್ಡನ್ನು ಕೊಟ್ಟಂಥ ಉದಾಹರಣೆ ಇದೆ. ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿದ್ದಾಗ ದುಡ್ಡಿಲ್ಲದೆ ಚಿಕಿತ್ಸೆಗಾಗಿ ಆ ಹುಂಡಿಯಿಂದ ದುಡ್ಡು ತೆಗೆದು ಚಿಕಿತ್ಸೆ ಪಡೆದಂಥ ಉದಾಹರಣೆಗಳು ಇದೆ ಸ್ನೇಹಿತರೆ. ಅದ ಕಾಲಕ್ರಮೇಣ ನಾವು ಅಪ್ಡೇಟ್ ಆದ ರೀತಿಯಲ್ಲಿ ಬ್ಯಾಂಕು, ATM ಕಾರ್ಡು, ಫೋನ್ಪೇ, ಗೂಗಲ್ ಪೇ, ಆ ಹುಂಡಿ ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ. ಆದರೆ ನಾವು ಏನೇ ಅಪ್ಡೇಟ್ ಆದರೂ ಕೂಡ ಕೆಲವೊಂದು ಸಮಯದಲ್ಲಿ ಎಲ್ಲವೂ ಕೂಡ ನಮಗೆ ಕೈ ಕೊಡುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಈ ಹುಂಡಿಯ ದುಡ್ಡು ಆ ಸಮಯಕ್ಕೆ ನಮಗೆ ಉಪಯೋಗವಾಗಿ ಆ ಕಷ್ಟಗಳಿಂದ ಪಾರಾಗುವ ನಿಟ್ಟಿನಲ್ಲಿ ಇದು ನಮಗೆ ಕೆಲಸಕ್ಕೆ ಬರುತ್ತೆ ಸ್ನೇಹಿತರೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೇ ಇರ್ಬೋದು, ಫೋನ್ಪೇಲಿ ಎಷ್ಟೇ ಇರ್ಬೋದು, ನಮ್ಮ ಸ್ಯಾಲ್ರಿ ಇಷ್ಟೇ ಇರ್ಬೋದು, ಅದು ಯಾವುದು ಏನೇ ಇದ್ದರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಹುಂಡಿ ಅನ್ನೋದು ಇರಲೇಬೇಕು ಸ್ನೇಹಿತರೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಉಳಿದಂಥ ₹1, ₹10, ₹20 ಪ್ರತಿ ದಿನ ಸ್ವಲ್ಪನಾದರೂ ಆ ಹುಂಡಿಗೆ ದುಡ್ಡನ್ನು ಹಾಕಿಟ್ಟಾಗ ಮುಂದೊಂದು ದಿನ ಯಾವತ್ತಾದರೂ ಒಂದು ದಿನ ಆ ಹುಂಡಿಯಲ್ಲಿರುವಂಥ ದುಡ್ಡು ನಮಗೆ ಕಷ್ಟ ಕಾಲಗಳಿಗೆ ಅದು ಖಂಡಿತ ಉಪಯೋಗ ಆಗುತ್ತೆ ಸ್ನೇಹಿತರೆ. ಚಿಕ್ಕ ಮಕ್ಕಳಿಗೂ ಕೂಡ ಈ ಉಳಿತಾಯ ಅನ್ನೋದನ್ನು ಚಿಕ್ಕದ್ರಿಂದಲೇ ಕಲಿಸ್ಬೇಕು. ಆದರೆ ಅವರಿಗೆ ಒಂದು ಹುಂಡಿ ತಂದು ಕೊಟ್ಟು ಇದಕ್ಕೆ ದುಡ್ಡು ಹಾಕಿ ಅಂದರೆ ಅವರು ಹಾಕಲ್ಲ. ಮಕ್ಕಳನ್ನು ಯಾವ ರೀತಿ ಅದರೊಳಗೆ ನಾವು ತರಬೇಕು ಅಂದರೆ ಮಕ್ಕಳಿರುವಂಥ ಮನೆಯಲ್ಲಿ ನಾವೇ ಒಂದು ಹುಂಡಿಯನ್ನು ತಂದು ಇಡಬೇಕು. ಮಕ್ಕಳ ಹತ್ರ ಏನು ಹೇಳಬಾರ್ದು. ಮಕ್ಕಳು ಖಾಲಿ ಅದನ್ನು ಅಬ್ಸರ್ವ್ ಮಾಡ್ತಾರಷ್ಟೇ. ಒಂದು ದಿನ ಕೆಲಸದಿಂದ ಬಂದ ನಂತರ ನಮ್ಮ ಜೋಬಲ್ಲಿ ಎಷ್ಟು ಚಿಲ್ಲರೆ ದುಡ್ಡಿದೆಯೋ ಅದನ್ನು ತೆಗೆದು ಅದಕ್ಕೆ ಹಾಕಿ ಮಕ್ಕಳು ನೋಡ್ತಾರೆ. 1 ದಿನ, 2 ದಿನ, 3 ದಿನ ನೋಡ್ತಾರೆ. 4 ದಿನ ಅಪ್ಪ ನನಗೂ ಕೂಡ ಒಂದು ಹುಂಡಿ ತಂದು ಕೊಡು, ಅಮ್ಮ ನನಗೂ ಕೂಡ ಒಂದು ಹುಂಡಿ ತಂದು ಕೊಡಿ, ನಾನು ಕೂಡ ದುಡ್ಡನ್ನು ಶೇಖರಣೆ ಮಾಡ್ತೀನಿ, ಹಾಕ್ತೀನಿ ಅಂತ ಹೇಳ್ತಾರೆ. ಆಗ ಅವ್ರಿಗೂ ಕೂಡ ತಂದು ಕೊಡಿ. ಯಾಕಂದರೆ ಉಳಿತಾಯ ಅನ್ನೋದು ಚಿಕ್ಕ ಚಿಕ್ಕ ಮಕ್ಕಳಿಂದನೇ ಅವರಿಗೆ ಕಲಿಸ್ಬೇಕು. ಮತ್ತು ಅದರಲ್ಲಿ ಉಳಿದಂಥ ದುಡ್ಡುಗಳು ಆ ಕಷ್ಟದ ಸಮಯದಲ್ಲಿ ಯಾವ ರೀತಿ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ಅರಿವು ಕೂಡ ಅವರಿಗೆ ತಿಳಿಸ್ಕೊಡ್ಬೇಕು ಸ್ನೇಹಿತರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಹುಂಡಿ ಅನ್ನೋದು ಇರಲಿ. ಯಾಕಂದರೆ ಸಮಯ ಸಂದರ್ಭ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾವು ಯೋಚನೆ ಮಾಡ್ಬೋದು, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಲ್ಲ ಫ್ರೆಂಡ್ಸ್ಗಳಿದ್ದಾರೆ, ಇಲ್ಲ ಫೋನ್ಪೇ, ATM, ಕ್ರೆಡಿಟ್ ಕಾರ್ಡ್ ಏನೇ ಇದ್ದರೂ ಕೂಡ ಎಲ್ಲವೂ ಒಂದು ಸಮಯದಲ್ಲಿ ಕೈ ಕೊಡುತ್ತೆ ಸ್ನೇಹಿತರೆ. ಇದೆಲ್ಲವೂ ಕೈ ಕೊಟ್ಟಾಗ ಆ ಹುಂಡಿ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಭಾರತದ ಇತಿಹಾಸದಲ್ಲಿ ಹಿಂದಿನಿಂದ ಕೂಡ ಅದರ ಮಹತ್ವವನ್ನು ತಿಳಿದವರು ಅನೇಕ ಜನರಿದ್ದಾರೆ. ಆ ಮಹತ್ವವನ್ನು ತಿಳಿದೇ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಹುಂಡಿಯಲ್ಲಿ ಸ್ವಲ್ಪನಾದರೂ ದುಡ್ಡನ್ನು ಶೇಖರಣೆಯನ್ನು ಮಾಡಿರ್ತಿದ್ರು. ಕಷ್ಟಗಳ ಸಮಯದಲ್ಲಿ ಆ ಹುಂಡಿಯ ದುಡ್ಡು ಅವ್ರುಗಳನ್ನು ಕಾಪಾಡ್ತಿತ್ತು. ಕಾಲಕ್ರಮೇಣ ಈಗ ಯಾರ ಮನೆಯಲ್ಲೂ ಇಲ್ಲ, ತುಂಬ ಕಮ್ಮಿ. 100ರಲ್ಲಿ 2 ಜನ, 2 ಮನೆಯಲ್ಲೋ 3 ಜನ ಮನೆಯಲ್ಲೂ ಆ ದುಡ್ಡುಗಳು ಇರ್ಬೋದು. ಈಗ ಹುಂಡಿಗೆ ದುಡ್ಡು ಹಾಕೋದನ್ನು ಕೂಡ ನಾವು ಮರ್ತೇ ಬಿಟ್ಟಿದ್ದೇವೆ. ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಮಗೆ ಏನು ಕಲಿಸ್ಕೊಟ್ಟಿದ್ದಾರೆ, ಏನು ಉಳಿತಾಯವನ್ನು ಕಲಿಸ್ಕೊಟ್ಟಿದ್ದಾರೆ, ಅದು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ ಸ್ನೇಹಿತರೆ. ಇವತ್ತು ಬ್ಯಾಂಕ್ಗಳಲ್ಲಿ ನಮ್ಮ ದುಡ್ಡನ್ನು ನಾವಿಟ್ಟು ATMಲ್ಲಿ 5 ಬಾರಿ ಮೇಲೆ ಮತ್ತೆ ದುಡ್ಡು ತೆಗೆದ್ರೆ ದುಡ್ಡು ಕಟ್ಟಾಗುತ್ತೆ. ನಮ್ಮ ದುಡ್ಡನ್ನು ಚೆಕ್ ಮೂಲಕ ನಾವು ಪಡೆಯೋಕ್ಕೆ ಆ ಚೆಕ್ ಬುಕ್ಗೆ ಚಾರ್ಜನ್ನು ಮಾಡ್ತಾರೆ. ಬ್ಯಾಂಕ್ ಮೇಂಟೆನೆನ್ಸ್ ಅಂತ ದುಡ್ಡನ್ನು ಕಟ್ ಮಾಡ್ತಾರೆ. SMS ಅಂತ ದುಡ್ಡನ್ನು ಕಟ್ ಮಾಡ್ತಾರೆ. ನಮ್ಮ ದುಡ್ಡಿಗೆ ನಾವೇ ಅನೇಕ ರೀತಿಯಾದಂಥ ತೆರಿಗೆಗಳನ್ನು ಕಟ್ತಿದ್ದೀವಿ. ಅದೇ ಮನೆಯಲ್ಲಿಟ್ಟರೆ ಕಳ್ಳರ ಕಾಟ, ಬ್ಯಾಂಕು ಅಂತ. ಏನೇ ಬ್ಯಾಂಕು ಏನೇ ಅಪ್ಡೇಟ್ ಆದರೂ ಕೂಡ ಆ ಹುಂಡಿಯಲ್ಲಿ ಶೇಖರಣೆ ಆಗುವಂಥ ಆ ದುಡ್ಡುಗಳು ಒಂದು ಸಮಯದಲ್ಲಿ ನಮಗೆ ತುಂಬ ಉಪಯೋಗವಾಗುತ್ತೆ ಮತ್ತು ಅತಿ ಕಷ್ಟಗಳಿಂದ ಅದು ಆ ಕ್ಷಣಕ್ಕೆ ನಮ್ಮನ್ನು ಪಾರು ಮಾಡುತ್ತೆ. ಇಂಥ ಅನೇಕ ವಿಚಾರಗಳಿಗೆ ಆ ಹುಂಡಿಯ ದುಡ್ಡು ಸಹಕಾರ ಆಗುತ್ತೆ. ಯಾರೆಷ್ಟೇ ಶ್ರೀಮಂತರಾಗಿರಲಿ, ಯಾರೆಷ್ಟೇ ಬಡವರಾಗಿರಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆ ಹುಂಡಿ ಅನ್ನೋದು ಇರಲಿ. ನಮ್ಮ ಭಾರತದ ಪದ್ಧತಿ, ಭಾರತದ ನಡವಳಿಕೆ ಮತ್ತು ಇತಿಹಾಸ ಇದು ಯಾವುದನ್ನು ಕೂಡ ನಾವು ಮರಿಬಾರ್ದು. ಪ್ರತಿಯೊಬ್ಬರ ಮನೆ ಕೂಡ ಆ ಹುಂಡಿಯೊಂದಿರಲಿ. ಚಿಕ್ಕ ಮಕ್ಕಳಿಂದ ಕೂಡ ಆ ಹುಂಡಿಯಲ್ಲಿ ದುಡ್ಡನ್ನು ಶೇಖರಣೆ ಮಾಡುವಂಥ ವಿಚಾರವನ್ನು ಅವ್ರಿಗೂ ಕೂಡ ತಿಳಿಸ್ಕೊಡೋಣ. ಇದು ನಿರಂತರವಾಗಿ ಮುಂದುವರಿಲಿ.
ಕಷ್ಟದ ಸಮಯಗಳಲ್ಲಿ ಖಂಡಿತವಾಗಿಯೂ ಆ ದುಡ್ಡುಗಳು ನಮ್ಮನ್ನು ಕಾಪಾಡುತ್ತೆ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.